ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ಗಜೇಂದ್ರಗಢದಲ್ಲಿ ಶಾಸಕ ಜಿಎಸ್ ಪಾಟೀಲ್ ನೇತೃತ್ವದಲ್ಲಿ ಅಹಿಂದ್ ಬೃಹತ್ ಪ್ರತಿಭಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆ ಖಂಡಿಸಿ ಅಹಿಂದ ಸಂಘಟನೆ ಶಾಸಕ ಜಿಎಸ್ ಪಾಟೀಲ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಂಗಳವಾರ ನಡೆಸಿದರು. ಪಟ್ಟಣದ ಎಪಿಎಂಸಿಯಿಂದ ಪ್ರಾರಂಭಗೊಂಡ ಮೆರವಣಿಗೆ ಕಾಲಕಲೇಶ್ವರ ವೃತ್ತ, ಬಸ್ ನಿಲ್ದಾಣ, ಛತ್ರಪತಿ ಶಿವಾಜಿ ವೃತ್ತ, ದುರ್ಗಾ ಸರ್ಕಲ್ ಸಹಿತ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಹಿಂದುಳಿದ ಸಮುದಾಯಗಳ ನಾಯಕ ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಪದವಿ ಕಸಿದುಕೊಳ್ಳಬೇಕೆಂದು, ರಾಜ್ಯದಲ್ಲಿ ಬಡ ಸಮುದಾಯಗಳ ಶಕ್ತಿ ಕುಂದಿಸಬೇಕೆಂದು ದುರುದ್ದೇಶದಿಂದ ಮನುವಾದಿಗಳು, ಜಾತಿವಾದಿಗಳು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಎಂದು ಆರೋಪಿಸಿ ರಾಜ್ಯಪಾಲರು ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಘೋಷಣೆ ಕೂಗಿದರು. ಇದೇ ವೇಳೆ ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ, ಬಿಜೆಪಿ ಜೆಡಿಎಸ್ ಮುಖಂಡರು ಸುಳ್ಳು ಆರೋಪಗಳ ಮೂಲಕ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಉಂಟು ಮಾಡುವ ಹುನ್ನಾರ ನಡೆಸಿರುವುದು ಖಂಡನೀಯ. ಮೂಡಾ ಪ್ರಕರಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಜನರು ಗೊಂದಲಕ್ಕೆ ಒಳಗಾಗುವಂತೆ ಮಾಡಿದ್ದಾರೆ. ಮೂಡಾದಲ್ಲಿ ಸಿದ್ದರಾಮಯ್ಯ ಹಸ್ತಕ್ಷೇಪ ಇಲ್ಲದಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಎಂದು ಹೇಳಿದರು. ಬಹಳ ಸಮೀಪದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕಂಡಿದ್ದೇವೆ ನಾವು. ಅವರಲ್ಲಿ ಇರ್ತಕ್ಕಂಥ ಚಿಂತನೆ ಈ ರಾಜ್ಯದ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಯಾರು ಸಮಾಜದಲ್ಲಿ ತಳಮಟ್ಟದ ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಅವ್ರನ್ನ ನಾವು ಮೇಲೆ ಕಟ್ಟಬೇಕನ್ನು ಪದೇ ಪದೇ ಅವ್ರ ಜೊತೆ ನಾವಿದ್ದಾಗ ಚರ್ಚೆ ನಡೀತಕ್ಕಂಥ ವಿಷಯಗಳು. ಅಂತವ್ರ ಮೇಲೆ ಇವತ್ತು ಬಿಜೆಪಿ ಹುನ್ನಾರದಿಂದ ಅವರಿಗೆ ಏನು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ರಾಜ್ಯದ ಘನವೆತ್ತ ರಾಜ್ಯಪಾಲರಾದಂತಹ ಗೆಹ್ಲೋಟ್ ಅವರು ತೆಗೆದುಕೊಂಡಂತ ನಿರ್ಣಯ ಏನು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ರಾಜ್ಯದ ಘನವೆತ್ತ ರಾಜ್ಯಪಾಲರಾದಂತಹ ಗೆಹ್ಲೋಟ್ ಅವರು ತೆಗೆದುಕೊಂಡಂತ ನಿರ್ಣಯ. ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯರವರ ರಾಜಕೀಯ ಮುಗಿಲು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳಲು ಮುಂದಾಗಿದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾರಕವಾದ ಬೆಳವಣಿಗೆ ಎಂದು ಎಚ್.ಎಸ್. ಸೋಪುರ್ ಆರೋಪಿಸಿದರು. ಬಿಜೆಪಿಯವರು ಹಿಂದುಳಿದ ಅಲ್ಪಸಂಖ್ಯಾತರ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ವಿರುದ್ಧ
ಈ ಸಮುದಾಯಗಳು ಬಡವರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಶಸ್ತ್ರರಾಗಬೇಕು. ಬಡವರು ಏಳಿಗೆಗೆ ಸಮಾಜದಲ್ಲಿ ಅಸಮಾನತೆ ವಿರುದ್ಧ ಹೋರಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಸಹಿಸದೆ ಬಿಜೆಪಿಯವರು ಸಿದ್ದರಾಮಯ್ಯರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ರಾಜು ಸಾಂಗ್ಲಿಕರ್ ಹೇಳಿದರು. ರಾಜ್ಯಪಾಲರ ಕ್ರಮ ಸಂವಿಧಾನದ ಕಾನೂನು ಬಾಹಿರ ಮತ್ತು ಪ್ರಜಾಪ್ರಭುತ್ವದ ವಿರುದ್ಧ ಕ್ರಮವಾಗಿದೆ ಎಂದು ದೂರಿದ್ದಾರೆ. ರಾಜ್ಯಪಾಲರ ಈ ಕ್ರಮವನ್ನು ಅಹಿಂದ ಸಂಘಟನೆ ಖಂಡಿಸುತ್ತದೆ ಎಂದು ಅಹಿಂದ ನಾಯಕ ವಕೀಲ್ KS ಕೊಡತಿಗೇರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಶೋಕ್ ಬಾಗ್ಮಾರ್, ತಾರಸಿಂಗ್ ರಾಠೋಡ್, ಮಂಜುಳಾ ರೇವಡಿ, ನೀಲಮ್ಮ ಬಳುಟಗಿ, ಸುಮಂಗಲ ಇಟಗಿ, ಶರಣು ಪೂಜಾರ್, ಉಮೇಶ್ ರಾಠೋಡ್, ಅರ್ಜುನ್ ರಾಠೋಡ್, ಸುಬ್ರಹ್ಮಣ್ಯ ರೆಡ್ಡಿ, VB ಅಪ್ಪಳದ್, ಅಶೋಕ್ ಒದೇಗೋಳ್, ರವಿ ಗಡ್ಡೆದವರ್, ಅಂದಪ್ಪ ಬಿಜ್ಜೂರ್, ರಾಮಚಂದ್ರ ಉದ್ದಾರ್, ಸುಭಾನ್ ಸಾಬ್ ಅರ್ಗಿದ್ದಿ, ಶರಣಪ್ಪ ಉಪ್ಪಿನ ಬೆಟಗೇರಿ, ಸಾಹಿತಿ FS ಕುರಿದು ಅಪ್ಪಣ್ಣ ವದಕುದಿರಿ, ಹನುಮಂತ ಗೌಡ್ರ, ದಾಳು ತಾಳಿಕೋಟಿ, ಕಲಂದರ್ ಹಿರೇಮಣಿ, ರಾಜಶೇಖರ್ ಮಾಲಿಗಿತ್ತಿ, ಇಸ್ಮಾಯಿಲ್ ಹೊಸಪೇಟ ಸೇರಿದಂತೆ ಅನೇಕರು ಇದ್ದರು. ಆದ್ರೆ ಬಂದಂತವ್ರು ಎಂತವ್ರು ಅಂದ್ರ ಗಟ್ಟಿ ಬೀಜ. ಮಳೆಗೆ ಓಡಿ ಹೋಗ್ಲಿಲ್ಲ ಯಾರು? ನಮ್ಮ ಶಾಸಕರು. ಹಿಂದ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಶಾಸಕರು ಸ್ವತಃ ಈ ವಯಸ್ಸಿನಲ್ಲಿ ತೋರಿಸುವಂತ ಮೆರವಣಿಗೆಯಲ್ಲಿ ಬಂದಾಗ ನಮ್ಮ ಯುವಕರಿಗೆ ನಾಚಿಸುವಂತೆ. ಯಾಕಂದ್ರ ಸಿದ್ದರಾಮಯ್ಯನವ್ರ ಬಗ್ಗೆ GS ಪಾಟೀಲ್ರಿಗೆ ಅಷ್ಟು ಅಭಿಮಾನ ಗೌರವ. ಯಾಕಂದ್ರೆ ಮೊದಲ ಬಾರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕಾದ್ರ ಶಾಸಕಾಂಗ ಸಭೆ ನಡೆದಂತ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕಂತ ಹೇಳಿದಾಗ GS ಪಾಟೀಲ್ ಆ ಕಡೆ ಈ ಕಡೆ ಒಳ್ಳೆ ಹೇಳಿಲ್ಲ, ಮೀಡಿಯಾದ ಮುಂದೆ ನೇರವಾಗಿ ಹೇಳಿದ್ರು, ಈ ರಾಜ್ಯಕ್ಕೆ ದೇಶ ಮುಖ್ಯಮಂತ್ರಿ ಆಗ್ಬೇಕು, ಅವರು ಸಿದ್ದರಾಮಯ್ಯನವರೇ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕೆ ಬಂಧುಗಳೇ, ಇವತ್ತು ಗಜೇಂದ್ರಗಡ ತಾಲೂಕಿನ ಎಲ್ಲ ನನ್ನ ಹಿಂದ ಬಂಧುಗಳು ಬಹಳಷ್ಟು ಜನರು ಅವರಿವರು ಎನ್ನದೆ, ಯಾಕಂದ್ರ ಇಲ್ಲಿ ಬಂದಂತವ್ರು ಎಲ್ಲರೂ ಮುಖಂಡರೇ, ಎಲ್ಲರೂ ವೇದಿಕೆ ಮೇಲೆ ಕುಂಸಾಗಿ ಜಾಗ ಸಣ್ಣದೆ. ಆದ್ರೆ ದೊಡ್ಡ ಮನಸ್ಸು ಮಾಡಿ ಮಳೆಯಲ್ಲಿ ನೀವು ನಿಂತಿರಲ್ಲ, ಎಲ್ಲ ನಿಮಗೆ ಪುಣ್ಯಾತ್ಮರಿಗೆ ಕೋಟಿ ಕೋಟಿ ಶರಣಗಳನ್ನು ಹೇಳಿ ಈ ಅಹಿಂದ ಹೋರಾಟ ನಿಲ್ಲಗಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರದ ಪರವಾಗಿ ಇರ್ತದ, ಈಗೂ ಇರ್ತದ, ಮುಂದೂ ಇರ್ತದ. ಎಲ್ಲ ಕಾಲಕ್ಕೂ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಜೊತೆ ನಿಲ್ತೇವೆ ಗಟ್ಟಿಯಾಗಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಲವಾರು ಜನರು ಮಹಿಳೆಯರು ಮಾತಾಡ್ತಿದ್ದಾರೆ. ಇವತ್ತು ಒಂದು ಮಾತು ಬಹಳ ಸ್ಪಷ್ಟ, ಗೆಲ್ಲೊಟ್ ಅವರೇ, ನೀವು ಸಂವಿಧಾನ ವಿರೋಧವಾಗಿ ನಡ್ಕೊಳ್ತಾ ಇದ್ದೀರಾ, ಸಂವಿಧಾನ ವಿರೋಧವಾಗಿ ನಡ್ಕೊಳ್ತಿದ್ದೀರಾ, ನಿಮ್ಮ ಮನಸ್ಸಾಕ್ಷಿಯಾಗಿ ನಡ್ಕೊಳ್ತಾ ಇಲ್ಲ. ಕೇಂದ್ರದ ಬಿಜೆಪಿ ಮಾತಿಗೆ ಮಾರು ಹೋಗಿದ್ದೀರಾ, ಕುಮಾರಸ್ವಾಮಿ ಮಾತಿಗೆ ಮಾರು ಹೋಗಿದ್ದೀರಾ. ಅದಕ್ಕೆ ಬಂಧುಗಳೇ, ನಿಮ್ಮ ಬಗ್ಗೆ ಗೌರವ ಇದೆ. ಸಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ಮಾನ್ಯ ರಾಜ್ಯಪಾಲರ ಬಗ್ಗೆ ನಮ್ಮೆಲ್ಲರಿಗೂ ಅಪಾರವಾದಂತ ಗೌರವ ಇದೆ. ತಕ್ಷಣ ಇವ್ರನ್ನ ಕೇಂದ್ರ ವಾಪಸ್ ಕರೆಸಿಕೊಳ್ಬೇಕು. ಅದಕ್ಕೆ ನಾವು ಹೋರಾಟ ಮಾಡಿದ್ದು ಗೋ ಬ್ಯಾಕ್ ಗೆಲ್ಲೋಟ.